ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರದ್ದು ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಿದೆ? ನಮ್ಮ ಹೆಣ್ಮಕ್ಳಿಗಂತೂ ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಮನೆಯನ್ನು ಸ್ವಚ್ಛ ಮಾಡೋದೇ ಆಗೋಗ್ಬಿಡುತ್ತೆ. ಒಂದು ವಾರದ ಹಿಂದೆನೂ ಹಬ್ಬದ ಸಂಭ್ರಮ ಇರುತ್ತೆ. ಆದರೆ ಇಷ್ಟೆಲ್ಲ ನೀವು ರೆಡಿ ಮಾಡಿಕೊಂಡು ಹಬ್ಬ ಮಾಡಿದರೂ ಕೂಡ ವರಮಹಾಲಕ್ಷ್ಮಿ ಅಮ್ಮನಿಗೆ ಖುಷಿ ಆಗೋದಿಲ್ಲ. ಏಕೆಂದರೆ ಅಲ್ಲಿ ಭಕ್ತಿ ಇರೋದಿಲ್ಲ. ಸಂಪ್ರದಾಯದ ಪ್ರಕಾರ ಪೂಜೆ ಮಾಡೋದಿಲ್ಲ. ಬರೀ ಆಡಂಬರ ತುಂಬಿರುತ್ತೆ. ಎಲ್ರಿಗಿಂತ ಬೇಗ ನಾನು ಲಕ್ಷ್ಮಿನ ಕೂರಿಸಿ ಫೋಟೋ ತೆಗೆದು ಸ್ಟೇಟಸ್ಗೆ ಹಾಕ್ಬಿಡಬೇಕು. ಅಕ್ಕಪಕ್ಕದ ಮನೆಯವ್ರಿಗಿಂತ ನಾನು ಚೆನ್ನಾಗಿ ಅಲಂಕಾರ ಮಾಡಬೇಕು ಅನ್ನೋ ಮನಸ್ಥಿತಿ ನಮ್ಮ ಹೆಣ್ಮಕ್ಳದು. ಮೊಬೈಲ್ನಲ್ಲಿರೋ ಸ್ಟೇಟಸ್ನ ನೋಡಿ ಯಾವತ್ತೂ ಲಕ್ಷ್ಮೀ ದೇವಿ ಹೊಲಿಯೋದಿಲ್ಲ. ಭಕ್ತಿನ ನೋಡಿ ತಾಯಿ ಹೊಲಿಯುತ್ತಾಳೆ. ಪೂಜೆಗೆ ಏನಿಡಬೇಕು ಅಂತ ಹೇಳ್ತೀನಿ. ಪೂಜೆಗೆ ಏನೇನು ಇಡಬೇಕು ಅಂತ ಹೇಳ್ತೀನಿ ನೋಡಿ. ಲಕ್ಷ್ಮಿನ ಕೂರಿಸ್ಬೇಕಾದ್ರೆ ಸಮಯವನ್ನು ನೋಡಿ ಲಕ್ಷ್ಮಿನ ಕೂರಿಸ್ಬೇಕು. ಎಷ್ಟೋ ಜನದ ಮನೆಯಲ್ಲಿ ಕಾಲುಂಗುರ ಇಡೋದಿಲ್ಲ. ದೇವಿಗೆ ಕಾಲುಂಗುರ ಅಂದರೆ ತುಂಬ ಇಷ್ಟ. ನೀವು ಕಳಶ ಇಡಬೇಕಾದ್ರೆ ಲಕ್ಷ್ಮಿನ ಕೂರಿಸಬೇಕಾದ್ರೆ ಅಕ್ಕಿನ ಹಾಕಿ ಇಡ್ತೀರಲ್ವ ತಟ್ಟೆಗೆ, ಅದಕ್ಕೆ 2 ಕಾಲುಂಗುರ ಇಡಿ. ಸೀರೆ ಉಡಿಸಿದ್ಮೇಲೆ ಬಾಗಿನದ ಸೆಟ್ನ ತಾಯಿಯ ಬಲಭಾಗದಲ್ಲಿ ಇಡಿ. ನಂತರ ಎಷ್ಟೋ ಜನದ ಮನೆಯಲ್ಲಿ ನೋಡಿದ್ದೀನಿ, ತಟ್ಟೆ ತುಂಬ ದುಡ್ಡನ್ನು ಇಡ್ತಾರೆ. ತಾಯಿನೇ ದುಡ್ಡು ಕೊಡೋವಾಗ ನಾವು ತಾಯಿಗೆ ದುಡ್ಡನ್ನು ಇಡೋದು ಎಷ್ಟು ಸರಿ? ಇನ್ನೂ ಕೆಲವ್ರ ಮನೆಯಲ್ಲಂತೂ ದುಡ್ಡಿನ ನೋಟ್ಗಳ ಹಾರನೇ ಪೋಣಿಸಿ ಹಾಕ್ಬಿಟ್ಟಿರ್ತಾರೆ. ತಾಯಿ ದೇವಿ ನಿಮಗೆ ಹೊರ ಕೊಡೋದಕ್ಕೆ ಬಂದಿರ್ತಾಳೆ. ನೀವು ತಾಯಿಗೆ ದುಡ್ಡನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಸ್ಟೀಲು ಮತ್ತು ಪ್ಲಾಸ್ಟಿಕ್ಕು ಆ ಥರದ ಐಟಮ್ಸ್ನ ಪೂಜೆ ಮಾಡೋದಕ್ಕೆ ಆದಷ್ಟು ಕಡಿಮೆ ಯೂಸ್ ಮಾಡಿ. ಹಣ್ಣುಗಳಿಡೋದಕ್ಕೆ ಆ ಥರದಕ್ಕೆಲ್ಲ ಪ್ಲಾಸ್ಟಿಕ್ ತಟ್ಟೆನ ಚೆನ್ನಾಗಿ ಕಾಣುತ್ತೆ ಅಂತ ಯೂಸ್ ಮಾಡಬೇಡಿ. ಮತ್ತು ನೈವೇದ್ಯದ ವಿಷಯಕ್ಕೆ ಬಂದಾಗ ಎಲ್ಲರ ಮನೇಲೂ ಒಬ್ಬಟ್ಟು, ಹೋಳಿಗೆ ಎಲ್ಲ ಮಾಡಿರ್ತೀರ. ಅದನ್ನು ಇಟ್ಟು ಸುಮ್ಮನೆ ಆಗಿಬಿಡ್ತೀರ. ತಾಯಿ ಹಾಲು ಸಕ್ಕರೆನ ತುಂಬ ಇಷ್ಟಪಡ್ತಾಳೆ. ಹಾಲು ಸಕ್ಕರೆನ ಇಡೋದನ್ನು ಮರಿಬೇಡಿ. ಕಳಶ ಎಲ್ಲ ರೆಡಿ ಮಾಡಿಬಿಟ್ಟಿರ್ತೀರ, ಮತ್ತು ಪೂಜೆನೇ ಮಾಡೋದಿಲ್ಲ. ಮಾಮೂಲಿ ಹೂವು ನೀರು ಇಟ್ಬಿಟ್ಟು ಊದುಗಡ್ಡೆ ಬೆಳಗಿ ಕರ್ಪೂರ ಬೆಳಗಿದ್ರೆ ಪೂಜೆ ಮುಗಿಯುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರ. ಯಾವುದೇ ಪೂಜೆನ ಮಾಡಬೇಕಾಗಲಿ ಮೊದಲು ಗಂಗೆ ಗಣಪತಿ ಪೂಜೆಯನ್ನು ಮಾಡಬೇಕು. ಗಂಗೆ ಗಣಪತಿ ಪೂಜೆಯನ್ನು ಮಾಡಿದ ನಂತರವೇ ನೀವು ಲಕ್ಷ್ಮಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕಾಗತ್ತೆ. ಮತ್ತು ತಾಯಿಗೆ ಬಾಗಿನವನ್ನು ಕೊಡಬೇಕು. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಬಾಗಿನವನ್ನು ಕೊಡೋದು ಅನ್ನೋದನ್ನು. ಮತ್ತು ಎಷ್ಟೋ ಜನ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತದ ಬುಕ್ ಇರೋದಿಲ್ಲ. ನಾವು ವರಮಹಾಲಕ್ಷ್ಮಿ ವ್ರತವನ್ನು ಸಂಪೂರ್ಣ ಮಾಡಬೇಕು ಅಂದರೆ ವ್ರತದ ಕಥೆಯನ್ನು ಓದಲೇಬೇಕಾಗಿರುತ್ತೆ. ಆ ಕಥೆಯನ್ನು ಮುಗಿಸಿದ ನಂತರವೇ ನಮಗೆ ಫಲಪ್ರಾಪ್ತಿಯಾಗೋದು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಲಶಕ್ಕೆ ಏನೇನನ್ನು ಹಾಕಬೇಕು, ಮತ್ತು ಯಾವ ಟೈಮಲ್ಲಿ ಮಾಡಬೇಕು, ಯಾವ ದಿಕ್ಕಿಗೆ ಕೂರಿಸಿದ್ರೆ ಒಳ್ಳೆಯದು, ಕಲಶವನ್ನು ವಿಸರ್ಜನೆ ಮಾಡತಕ್ಕಂಥದ್ದು ಹೇಗೆ, ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಿಮಗೆ ವಿಡಿಯೋಗಳು ತಪ್ಪದೇ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪ ಆದರೂ ಯೂಸ್ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.